ಹಾಯ್ ಹಲೋ ನಮಸ್ಕಾರ ಅಭಿಮಾನಿಗಳೇ, ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ದೀಪಾವಳಿ ಹಬ್ಬ ಆಯ್ತಾ? ದಸರಾ ಹಬ್ಬ ಆಯ್ತಾ? ತುಳಸಿ ಹಬ್ಬ ಆಯ್ತಾ? ಈಗ ನನ್ನ ಜೊತೆ ಜಿಮ್ಮಿಗೆ ನಡೀರಿ ಎಲ್ಲರೂ. ಇಷ್ಟು ದಿನ ಜಿಮ್ಮಿಗೆ ನನಗೆ ಹೋಗೋಕ್ಕಾಗಿಲ್ಲ, ಜುಂಬಾಗೂ ಹೋಗೋಕ್ಕಾಗಿಲ್ಲ. ಇವತ್ತಿಂದ ನಂದು ಶುರುವಾತ್ ಆಗೈತಿ. ಭಾಳ ದಿನ ನಂತರ ಗ್ಯಾಪ್ ತಗೊಂಡೆ. ಇವಾಗ ಖುಷಿ ಖುಷಿಲಿ ರೆಡಿಯಾಗಿ ನನ್ನ ಟೈಮಕ್ಕೆ ನಾನು ಹೊರಡ್ತಾ ಇದ್ದೀನಿ. ಮತ್ತು ಮ್ಯಾಮಗೆ ಎಲ್ಲರಿಗೂ ಭೇಟಿಯಾಗೋ ಒಂದು ಖುಷಿನ ಸ್ಪೆಷಲ್ ಇರ್ತದೆ. ಮ್ಯಾಮ್ ಫೋನ್ ಮಾಡು ಹೇಳಿದ್ದೆ. ಮ್ಯಾಮ್ ಅಂದರು ಬರ್ರಿ ಅಂತಂತಂದರು. ಚೆನ್ನಾಗಾಯ್ತು, ಬರ್ತಾ ಇದ್ದೀರ, ಖುಷಿ ಆಗ್ತಾ ಇದೆ. ಮತ್ತು ಚಿನ್ನೂನು ಅಲ್ಲಿ ಕಾರ್ ತೆಗಿಲಿಕ್ಕೆ ಹೋಗಿದ್ದಾರೆ, ನಂಗೆ ಬಿಡಕ್ಕೆ ಬರೋದಾರೆ. ನೋಡಿದ್ರ ಹೆಂಗಿರ್ತದೆ ಮನೆಯವ್ರ ಜೊತೆ ಇದ್ದಾಗ, ಅವ್ರ ಜೊತೆ ಹೋಗೋ ಖುಷಿನ ಬೇರೆ ಇರ್ತದೆ. ಅವ್ರು ಬಯೋಕ್ಕಿಂತ ಮೊದಲು ನಾನು ಜಿಮ್ಮಿಗೆ ಓಡಾಕ್ ಬಂದು ಶಾರ್ಟ್ಸ್ ಮಾಡ್ಕೊಳಕಿದ್ದೀನಿ. ಇಲ್ಲಿಂದ ತಂದು ಓಡ್ತೇನೆ. ನಾವು ಗೇಟ್ ಬಾಗಿಲ ಹಾಕೋ ಚಿನ್ನು. ಎಷ್ಟು ಸುಳ್ಳು ಮಾತಾಡ್ತಾರೆ ನೋಡಿ ಇವ್ರು. ಇವ್ರಿಗೆಲ್ಲ ಗೊತ್ತಿದೆ, ಆದ್ರೂ ಹೇಳಕ್ ತಯಾರಿಲ್ಲ. ಹೇಳಿ ಅಭಿಮಾನಿಗಳಿಗೆ. ಏನು ಒಂದ್ ತಿಂಗಳ ಮಟ್ಟ ಹಬ್ಬಗಳು ನೋಡಿದ್ರಲ್ಲ, ದಸರಾ ಹಬ್ಬ, ದೀಪಾವಳಿ ಹಬ್ಬ, ಮನೆ ಕೆಲಸ, ತುಳಸಿ ಹಬ್ಬ. ಓಕೆ ಓಕೆ, ಮತ್ ಬೇಗ ಬರ್ರಿ ನಂಗೆ ಕರ್ಯಾಕ. ಈಗ ನಂದು ನೀವ ಡ್ರಾಪ್ ಈಗ ಭೇಟಿ ಆಗ್ತೀನಿ. ಭೇಟಿ ಆಗೋ ಖುಷಿನ ಸ್ಪೆಷಲ್ ಇರ್ತದೆ, ಅದಕ್ಕೆ ಭೇಟಿಯಾಗಿ. मला असंच वाटलं की किती तुम्ही आमचं विष्णू होऊन सगळं दिसता बघा. ನೋಡಿದ್ರ ಮ್ಯಾಮ್ ಅದ ಏನೋ ಡೈಲಾಗ್ ಹೇಳತ್ತಾರ ನೋಡಿ, ಏನ್ ಜೋರಾಗ್ಯಾರ ಇವ್ರ. ಮಾಡೇ ಬಿಟ್ರಿ ನೋಡಿ ಮ್ಯಾಮ್ ಅದ್ ಒಂದು ಡೈಲಾಗ್ ಹಿಂಗ್ ಮಾಡಿಂದ. ಆಯ್ತು ನೋಡಿ, ಅವ್ರ ಹಂಗ ಮಾಡ್ಕೋತಿರ್ತಾರ. ನಡೀರಿ ಹೋಗೋಣ. ओके चिनू, बाय, थँक यू. आवडला मला. सुरू आहे व्हिडिओ. सर कसं आहे? शिवण्यातून बरं आहे? ओके सर, ओके ओके, बाय ಸರ್. ಭಾಳ ದಿನ ಆದ್ಮೇಲೆ ಬಂದೆ ನೋಡಿ. ನಡೀರಿ ಈಗ. ಎಲ್ಲ ದೀಪಾವಳಿ ಹಬ್ಬದ ಎಲ್ಲ ಮಾಡಿದ್ದಾರೆ ಮ್ಯಾಮ್ಗಳೆಲ್ಲ. ಕಾರ್ತಿಕ್ ನಡೀರಿಗ ಅಂತೂ ಬಂದೆಪ್ಪ ಜಿಮ್ಗೆ. ಟೈಮ್ 1:00 ಆಗದ. ಬಂದ ನಿಂತ್ಬಿಟ್ಟಾರ ನೋಡಿ. ಇನ್ನೂ ನಾನು ವರ್ಕೌಟ್ ಆಗಿಲ್ಲ. ಈಗ ನೋಡಿ ನೋಡೋದು ಹಿಂಗೆ ಗೊತ್ತಾರ ನೋಡಿ ಮನೆಯವ್ರು ಅಂತಂದ್ರೆ ಹೇಳೋಕ್ಕಿಂತ ಮುಂಚೆನೆ. ಇವತ್ತಂತೂ ಭಾಳ ಖುಷಿ ಆಗೈತಿ, ಭಾಳ ಚೆನ್ನಾಗಾಯ್ತು. ವರ್ಕೌಟ್ ಚೆನ್ನಾಗಿ ಮಾಡಿದೆ, ಮಸ್ತ್ ಅನಿಸ್ತಾ ಇದೆ. ಎಲ್ಲರೂ ಅಂತ ಇದ್ದಾರೆ ಹೆಂಗಿದ್ದೀರಾ, ಹಂಗೆ ಇದ್ದೀರಾ, ದಪ್ಪ ಏನಾಗಿಲ್ಲ, ಕರೆಕ್ಟ್ ಫಿಟ್ ಇದ್ದೀರಾ ಅಂತ ಇದ್ದಾರೆ. ಭಾಳ ಖುಷಿ ಆಗಿದೆ. ಈಗ ಚಿನ್ನೂ ಬಂದಿದ್ದಾರೆ, ಹೋಗೋದು ನಡೀರಿ. ನೋಡಿ ಹಿಂಗೆ ಬಂದಿದ್ದೀರಾ, ಫೋನ್ ಮಾಡೋಣ. ಎಷ್ಟೇ ಬೇಗ ಬಂದಿದ್ದೀರಾ? ಹಾಂ, ಎಷ್ಟೇ ಬೇಗ ಬಂದಿದ್ದೀರಾ? ಅದಕ್ಕೆ 1:00ಗೆ ಬಂದ್ರೆ ಮತ್ತೆ ಫೋನು ಮಾಡಿಲ್ಲ. ನಾನು ಮಲ್ಕೊಂಡಿದ್ರೆ ಅಂತ ಅಂದ್ಕೊಂಡೆ. ನಾನು ಮಲ್ಕೊಂಡಿಲ್ಲ. ಹಾಂ, ಹೌದಾ? ಹಾಂ, ಚಲೋ ಅದ, ಕರೆಕ್ಟ್ ಅದ, ಚಲೋ ಐತಿ. ಶಾಂಭವಿ ಇದ್ದಾಗ ಮಾಡ್ರಿ ಈಗ, ಯಾಕಂದ್ರೆ ಅವಳು ಗೊತ್ತಾಗ್ತದೆ, ಹೇಳ್ತಾಳೆ ಸ್ವರ ಬಂದು. ಮತ್ತೇನು ಮಾಡ್ಕೊತಿದ್ದೀರಾ ಮೊಬೈಲ್ ಒಳಗೆ? ಇಲ್ಲಿ ಮನೆಗೆ ಮಾಡ್ತಾ ಇದ್ದೀವಿ ನೋಡಿ. ಮ್ಯಾಮ್ ಬಂದಿರಲಿಲ್ಲ, ಮ್ಯಾಮ್ ಯಾಕೋ ಬರಲಿಲ್ಲ. ಅವರು ಅಂದ್ರೆ ಲೇಟ್ ಆಯ್ತೇನು. ಮತ್ತೆ ರಾತ್ರಿ ಇವ್ರು ಇದ್ರು, ಹೇಳತ್ತಿದ್ರು ಹೆಂಗದೇರಿ ಇನ್ನು ಸಣ್ಣಾಗಿ ಬಂದೇರಿ ಅಂತಂದ್ರು. ಕೇಳತ್ತಿದ್ರು ಅದು ಭಾಳ ದಿನ ಬಿಟ್ರಲ್ಲ ಅಂತ. ಮನೆಗೆ ಬಂದೇ ಬಿಟ್ವಿ ನೋಡಿ. ಹೌದಾ? ನಮ್ಮ ಸ್ಟೇಟಸ್ ಹೋಗ್ಬಿಟ್ಟಿದಾನ? ಯಾವುದು? ಇಷ್ಟ ಆಯ್ತಾ? ಚಲೋ ಆಯ್ತು. ಗಂಟೆ ಆಯ್ತು ನಾನು ಜಿಮ್ಮಿಗೆ ಹೋಗಿ ಬಂದೆ. ಶಾಂಭವಿನ ಹಂಗದೇನಂತ, ದಪ್ಪಾಗಿಲ್ಲ ಅಂತ, ಯಾಕೆ ಸಣ್ಣಾಗಿದ್ದೀರಾ ಅಂತ ಕೇಳತ್ತಿದ್ರು ಅವರೆಲ್ಲ. ನಂಗೆ ಅಲ್ಲೆಲ್ಲ ಮ್ಯಾಮ್ ಬಂದಿರಲಿಲ್ಲ, ರಾಖಿ ಇವ್ರನ್ನ ಕೇಳತ್ತಿದ್ರು, ಸಣ್ಣಾಗಿದ್ದೀರಿ ನೀವು, ಮತ್ತು ಏನು ಹಂಗೆ ದಪ್ಪಾಗಿಲ್ಲ ಏನಿಲ್ಲ. ಹಾಡೋದನ್ನ ಎಲ್ಲ ಕೇಳ್ಕೊಂಡು ಸ್ವಲ್ಪ ಹೊತ್ತು ಹಾಕ್ಕೊಂಡು ಇದು ಮಾಡಿದೆ. ಆಮೇಲೆ ತೆಗೆದಿಟ್ಟೆ, ತಂದೀನಿ ಬ್ಯಾಗು. ಇವತ್ತು ಹಾಡ ಡೌನ್ಲೋಡ್ ಮಾಡಿಕೊಟ್ಟಿದ್ಲು, ವೈರು ಕೊಟ್ಟಿದ್ಲು. ಚಿನ್ನು ಹೇರ್ ಡ್ರೈ ಮಾಡ್ಕೊಂಡಾಗ ಇದ್ಯಾಕೆ ಶರ್ಟ್ ಹಾಕೊಂಡಿದ್ದೀರಾ ಚಿನ್ನು? ಇಲ್ಲಿ ನೋಡಿ ಸ್ವಲ್ಪ. ಹೇರ್ ಡ್ರೈ ಮಾಡ್ಕೊಂಡಾಗ ಈ ಶರ್ಟ್ ಹಾಕೋಬೇಡಿ, ಯಾಕಂದ್ರೆ ಇಂಥವು ಬಟ್ಟೆಗಳು ಮಸ್ತ್ ಸಿಗಲ್ಲ. ಇಲ್ಲೆಲ್ಲ ಹತ್ತೈತೆ ನೋಡಿ.
ನಾನು ಸ್ವಲ್ಪ ಹೊಟ್ಟೆ ತುಂಬ ಊಟ ಆಯಿತು, ಆರಾಮಾಗಿ ಕೂತೀನಿ. ಜುಂಬಾಗೂ ಹೋಗೋದಿದೆ, ಚಿನ್ನ ಒಳಗಡೆ ಅದಾರೆ. ಸ್ವಲ್ಪ ರೆಸ್ಟ್ ಮಾಡಿದ್ದೆ ಅಂದರೆ ಜುಂಬಾ ಮಾಡೋಕ್ಕೆ ಏನಾಗಲ್ಲ, ಚಲೋ ಆಗ್ತದೆ. ಭಾಳ ದಿನ ನಂತರ ಅಲ್ಲಿ ಹೋಗ್ತಾಯಿದ್ದೀನಿ. ಮತ್ತು ಬೇಗ ರೆಡಿ ಆಗ್ತೀನಿ. 5:30 ಅಂದರೆ ಬಿಡಬೇಕಾಗ್ತದೆ. ಸ್ವಲ್ಪ ರೆಸ್ಟ್ ಮಾಡಿ 6 ಆಗ್ಲಿಕ್ಕೆ ಬಂದದ, ಸಂಜೆ 6. ನಂದು ಜುಂಬಾ ಓಕೆಮ್ಮ. ಚಿನ್ನು ಸ್ಕೂಟಿ ತೆಗೆದು ಬಂದ್ರೇನೋ ಹೋಗಿ, ನೀನು ಸ್ಕೂಟಿ ಥರ ಆವಾಜ್ ಹಾಂ, ಮತ್ತು ಯಾರೋ ಸ್ಕೂಟಿದ ಆವಾಜ್ ಬಂತಲ್ಲ ಒಮ್ಮೆ, ಯಾರ್ದು? ಹೌದಾ, ನೀವು ತೆಗ್ದಿದ್ದೀರಾ ಅನ್ಕೊಂಡೆ. ಚಿನ್ನು ಎಲ್ಲಿ ಕರ್ಕೊಂಡು ಹೊಡ್ತಾ ಇದ್ದೀರಾ ಮತ್ತೆ? ಹಾಂ, ಇಷ್ಟು ದಿನ ರೆಸ್ಟ್ ಏನ ಚಾಕ್ಲೇಟ್ ಥರ ವಾಸ. ಹಾಂ, ಗಪ್ಚುಪ ಯಾವ ತಿಂದಿದ್ದೀರಾ? ನಂಗೆ ಕೊಟ್ಟೇನಿಲ್ಲ. ನಿಮಗೆ ಬೇಕಾ? ಸರಿ, ಮತ್ತೆ ದಿನನಿತ್ಯದ ಕಾರ್ಯಕ್ರಮ, ಹಾಂ, ಹೆಲ್ತ್ ಕಾನ್ಸೆಪ್ಟ್, ಆರೋಗ್ಯವೇ ಭಾಗ್ಯ. ಓಕೆ ಓಕೆ. ಸೊ ಬೆಳಗ್ಗೆ ಒಂದು ಜಿಮ್ ಆಯಿತು, ಮತ್ತು ಸಾಯಂಕಾಲ ಒಂದು ಜುಂಬಾ ಇದೆ. ಜುಂಬಾ 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 ಚಿನ್ನು ಸರ್ಗೆ ಭೇಟಿಯಾಗಿ ನಡೀರಿ, ನಂಗೆ ಬೈತಾರೇನು. ಎಷ್ಟು ನಡೀತದೆ ಯಾರು? ನಡೀರಿ, ನೀವು ಬರ್ಬೇಕು, ಹೇಳ್ಬೇಕು ಸರ್ಗೆ ಅಲ್ಲಿ. ನಡೀರಿ. ಇಷ್ಟು ದಿನ ಕ್ಲಾಸ್ ತಪ್ಪಿಸಿದ್ದೀನಿ, ಹಾಂ ಆಯ್ತು ಅಂತ ಹೇಳಿದ್ರಿ. ಹೇಳ್ಬೇಕು ನೀವು. ನಡೀರಿ ಹೋಗೋಣ, ಏನೇನಾಗ್ತದೆ ನೋಡೋಣ. ಮತ್ತೇನು ಮತ್ತೆ ಹೇಳಿಲ್ಲ. ಮತ್ತೆ ಹೇಳ್ಬೇಕು ಹೊಂಟಿ. ಹೇಳ್ಬೇಕು ಹೊಂಟಿ. ಹೇಳಿಲ್ಲ, ಬರೀ ಇದೇ ಹೇಳ್ತೀರಲ್ಲ ಯಾವಾಗಲೂ, ಎಲ್ವಂಟಿ ಅಂತ. ಇದೆಲ್ಲ ನಮ್ದು ಗಣೇಶ್ಪುರ ರೋಡ್, ಇಲ್ಲಿ ತರಕಾರಿ ಅದು ಇದು ಎಲ್ಲ ತಗೋತೀವಿ ನಾವು. ಇಲ್ಲಿ ನಮ್ಗೆ ಕಬ್ಬ, ಆಮೇಲೆ ಹಣ್ಣು ಮತ್ತು ಅಲ್ಲಿ ಅದು ಎಲ್ಲ ಸಿಗ್ತದೆ ಟೈಮಲ್ಲಿ. ಪರ್ಕಿಂಗ್ ಮಾಡಿ ಆರಾಮಾಗಿ. ಹಾಂ, ಟೈಮಿಂಗ್ ಎಲ್ಲ ಬಂದಿದ್ದಾರೆ. ಸಂಡೇ ಹಾಲಿಡೇ ಎಲ್ಲ ಟೈಮಿಂಗ್ ಇದೆ. ಸರ್ ಅವ್ರ ಫೋನ್ ನಂಬರ್ ಇದೆ, ನೀವು ಬರ್ಬೋದು. ಸರ್ ನಮಸ್ತೆ ಸರ್. ಚಿನ್ನು ಬಂದ ಬಿಟ್ಟರೆ ನೋಡಿ ತರಕ ಹಣ್ಣು ಬೇಕಂತ ಶಾಂಭವಿಗೆ ಹಣ್ಣಿನ ಅಂಗಡಿ ಇಳಿದ್ವಿ. ನಂಗಂತೂ ಫುಲ್ಲ ಇವತ್ತು ಸಾಕಾಯ್ತು. ಅಷ್ಟೊಂದು ವೆರೈಟಿ ಫ್ರೂಟ್ಸ್ ಅದಾವ ನೋಡಿ. ಹಾಂ, ಇದೆ ಅಲ್ಲ ಪೇರುನು, ಪೇರು ಪಾಜೋತ ಹಾಕಿ. ಏನೇನು ತೊಗೋತೀರಾ ನೀವು? ಮೂಸಂಬಿ ತೊಗೊರಿ, ಆರೆಂಜ್ ತೊಗೊರಿ, ಪೇರು ಇದೆ KG ಮೇಲೆ ಇದೆ. ಕವಾ ತಯಾರುತ್ತೆ ಪೇರು 1 kg. ಆರೆಂಜ್ ತೊಗೋಬೇಕಂತ ಇದ್ದಾರೆ. ಆರೆಂಜ್ ಅವರಿಗೆ ಚೆನ್ನಾಗಿ ಹೆಲ್ತ್ಗೆ ಭಾಳ ಸೂಟ್ ಆಗೋದು, ಡೈಜೆಷನ್ ಚೆನ್ನಾಗಿ ಆಗ್ತಾ ಇದೆ ಅಂತ ಆರೆಂಜ್ ತಿಂತಾ ಇದ್ದಾರೆ. ನನಗಂತೂ ಸಾಕಾಗೈತಿ ಇವತ್ತೆಲ್ಲ, ಮುಖ ಎಲ್ಲ ಇದಾಗಿ ಹೋದ್ರಿ ನೋಡಿ. ಚಿನ್ನು ದುಡ್ಡು ಕೊಡ್ಬೇಕು ಅವರಿಗೆ. ಬನ್ನಿ ಈಗ ಅಷ್ಟೊಂದು ಹಣ್ಣಪ್ಪ, ಎಷ್ಟು 600 ರೂಪಾಯಿ ಹಣ್ಣು. ವಾಚ್ಮೆನ್ ನಾವು ಬಂದ್ಮೇಲೆ ಬರ್ತಾನೆ ಪ್ರಕಾಶ್. ಇವು ಸೈಡ್ದಾಗ ಗಿಡಗಳು ಬಣತವ, ನೀರು ಹಾಕ್ಬೇಕು. ಒಂದೆರಡು ಹಣ್ಣು ತೊಗೊಂಡೆ, ಆ ಹುಡುಗ ಕೊಡೋಣ ಅಂತ ಪಾಪ. ಪ್ರಕಾಶ್ ತಗೋರಿ, ಹುಡುಗ ಕೊಡಿ. ಹಣ್ಣು ತೊಗೊಂಬರೋ ಮಟ್ಟ ಮಾಡೋ ಮಟ್ಟ ಅಂತಂದ್ರೆ ಇಷ್ಟು ಟೈಮ್ ಆಯಿತು. 7:30 ಆಗೋ ಟೈಮ್. ಈಗ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಮತ್ತೇನಾದರೂ ಸ್ವಲ್ಪ ಊಟ ಅದು ಮಾಡ್ಕೊಂಡು ಮಾಡ್ತೀನಿ. ಭಾಳ ಎನರ್ಜಿ ಬರ್ತದೆ ಜುಂಬಾದಿಂದ. ಇಷ್ಟು ಫುಲ್ ಇದಾಗ್ತದಲ್ಲ, ಭಾಳ ಹಿಂಗೆ ಬೆವರು ಬರ್ತದೆ. ಮತ್ತು ಮಸ್ತ್ ಅನ್ನಿಸ್ತದೆ ಅವರಿಗೆಲ್ಲ ನೋಡಿ, ಮಾಡ್ಬೇಕು ಅನ್ನಿಸ್ತದೆ. ಒಳ್ಳೆ ಡ್ಯಾನ್ಸು ಕಲಿಸ್ತಾರೆ, ಭಾಳ ಸ್ಟೆಪ್ಸು ಭಾಳ ಮಸ್ತ್. ಎಲ್ಲರೂ ಸೇರಿ ಮಾಡ್ತಾ ಇರ್ತೀವಿ, ಫುಲ್ ಇದು ಮಾಡ್ತೀವಿ. ವಿಡಿಯೋ ಮಾಡೋಕ್ಕಾಗಲ್ಲ ಅಲ್ಲಿ, ಅದಕ್ಕೆ ಯಾವಾಗಾದ್ರೂ ವಿಡಿಯೋ ಮಾಡೋದಾದ್ರೆ ನಿಮ್ಗೆ ಮಾಡ್ಕೊಂಡು ಬಂದೆ ಅವ್ರು ಕೇಳ್ಕೊಂಡು ಮಾಡಿ ಒಂದು ಸರಿ ತೋರಿಸ್ತೀನಿ ನಿಮಗೆ ಯಾವ ರೀತಿನ ಮಾಡ್ತೀನಿ ಅಲ್ಲಿ. ಮತ್ತು ಈಗ ನಾನು ಕೂಗ್ತೀನಿ, ಟೈಮ್ ಆಗದ ಪಟ 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 ಪಟ. ಆಮೇಲೆ ಸ್ವಲ್ಪ ವಿಡಿಯೋ ಎಡಿಟಿಂಗ್ ಮಾಡೋದದ. ಸುಸ್ತಂದು ಆಗತೈತಿ, ನಿದ್ದೆ ಅಂತೂ ಭಾಳ ಕೆಟ್ಟು ಬರ್ತೈತಿ. ಅದಕ್ಕೆ ಈಗ ಪಟ ಪಟ ರೆಡಿ ಆಗಿಬಿಡ್ತೀನಿ. ಎಷ್ಟು ಮುಖ ಕೆಂಪಾಗಿಬಿಟ್ಟೈತೆ ನೋಡಿ ಆ ಥರ. ನೆಕ್ಸ್ಟ್ ವಿಡಿಯೋನು ಇದ್ರೊಳಗೆ ಬಿಟ್ಟಿದ್ದೀನಿ, ಅದು ನೋಡ್ರಿ. ಜುಂಬಾಗೆ ಹೋಗೋದು, ಜಿಮ್ಮಿಗೆ ಹೋಗೋದನ್ನ ಈ ವಿಡಿಯೋ ಒಳಗದ.
ಶುಭೋದಯ ಅಭಿಮಾನಿಗಳೇ. ಕ್ಲಾಸಿಗೆ ರೆಡಿಯಾಗಿದ್ದೀನಿ, ಕ್ಲಾಸ್ಗೆ ಹೋಗಕ್ಕೆ ರೆಡಿಯಾಗಿದ್ದೀನಿ. ಚಿನ್ನು ಹೊರಗಡೆ ಹೋಗಿದ್ದಾರೆ, ಸ್ವಲ್ಪ ಏನೋ ಕೆಲಸ ಐತೆ ಅಂತ ಹೇಳಿ ಭೇಟಿಯಾಗಕ್ಕೆ. ಅದಕ್ಕೆ ನಾನು ನಡ್ಕೋತ ಹೋಗ್ತಾ ಇದ್ದೀನಿ. ಶಾಂಭವಿ ಅಂತ ಇದ್ದಾಗ ಬಿಟ್ಟು ಬರ್ತೇನೆ ನಡಿಮಾ ಅಂತ ನಾನು ಅಂತಂದೆ. ನಡ್ಕೋತ ಇವತ್ತು ಹೋಗ್ತೇನೆ ನಿಧಾನಕ್ಕೆ, ನಿಂದು ಎಕ್ಸಾಮ್ ಅದಾವ ನೀ ಮಾಡ್ಕೊಮ್ಮ ಅಂತಂತಂದೆ. ಆಮೇಲೆ ನೋಡೋಣ ಚಿನ್ನು ಬಂದಮೇಲೆ ಕರೆಯಕ್ಕೆ ಬಂದ್ರಂದ್ರೆ ಅವಾಗ ಬರ್ತೀನಿ ಅವ್ರ ಜೊತೆ. ನಿಧಾನಕ್ಕೆ ನಡ್ಕೊತ ಹೋಗೋಣ ಅಂತ ಹೇಳಿ ನಡ್ಕೊತ ಹೋಗ್ತಾ ಇದ್ದೀನಿ ಇವತ್ತು. ಭಾಳ ದಿನದ ನಂತರ ನಡ್ಕೊತ ಹೋಗ್ತಾ ಇದ್ದೀನಿ, ಖುಷಿ ಆಗ್ತಾ ಇದೆ. ಒಂದು ಕಡೆ ಖುಷಿನೂ, ಒಂದು ಕಡೆ ಒಂಥರ ಕ್ಲಾಸಿಗೆ ಹೋಗೋದು ಅದೊಂದು ಸ್ಪೆಷಲ್ ಅದ. ಮ್ಯಾಮ್ ಅದು ಬರ್ತಾರೆ ನೋಡೋಣ. ನಿನ್ನೆ ಭೇಟಿಯಾಗಿರ್ಲಿಲ್ಲ, ಮ್ಯಾಮ್ ಬಂದಿರಲಿಲ್ಲ. ಇವತ್ತು ನೋಡೋಣ. ಹೊರಗಡೆ ಹೋಗೋ ಎಲ್ಲನೂ ನಿಭಾಯಿಸಿ ಎಲ್ಲ ಕರ್ತವ್ಯಗಳನ್ನು ಮಾಡ್ಕೊಂಡು ಮತ್ತೆ ನಾವು ಹೊರಗಡೆ ನಮ್ಮ ಕ್ಲಾಸಿಗೆ ನಾವು ಹೋಗ್ತಾ ಇದ್ದೀವಿ ಅಂತಂದಮೇಲೆ ನಿಜವಾಗ್ಲೂ ನಮ್ಮ ಬಗ್ಗೆ ನಮ್ಗೆ ಹೆಮ್ಮೆನೇ ಅದ. ಯಾಕಂದರೆ ಈ ಟೈಮಿನ ಒಳಗೆ ನಮಗೆ ಪುಷ್ ಮಾಡೋರು ಬೇಕಾಗ್ತದೆ. ಅದಕ್ಕೆ ನಮಗೆ ಪುಷ್ ಮಾಡ್ಕೊಂಡು ಎಷ್ಟು ಆಗ್ತದೆ ಅಷ್ಟೇ ನಮ್ಮ ಆರೋಗ್ಯದ ಕಡೆ ಕಾಳಜಿ ತೊಗೊಂಡು ನಾವು ಹೋಗ್ಬೇಕಾಗ್ತದೆ. ಅದಕ್ಕೆ ಹೋಗೋಣ ನಡೀರಿ. ಈ ರೀತಿ ಹಿಂಡಲ್ಗಳಿದೆ ನೋಡಿ, ಹೋಗಾಕ ಹಸಿರು ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಇಲ್ಲಿ ಹೋಗ್ಬೇಕಾದ್ರೆ ಹಿಂಡ್ಲಗಳ ಕಡೆಯಿಂದ ಎಲ್ಲ ನಮ್ಮವ್ರು ಇರ್ತಾರೆ, ನಮ್ಮ ಜನ ಪರಿಚಯದವ್ರು ಇರ್ತಾರೆ. ಬಂದೆ ನೋಡಿ ಜೀವನಿಗೆ ಇವತ್ತು ನಡ್ಕೊಂತ. ಎಷ್ಟೊಂದು ಖುಷಿ ಆಗ್ತಾ ಇದೆ ನಡ್ಕೊತ ಬನ್ನಿ ಇವತ್ತು ಈ ಕಡೆಯಿಂದೆಲ್ಲ. सगळं मजाच मॅम. ಒಂದಟಿ ಆಗಿ ಬಿಟ್ಟು ಬಂದರು ನೋಡಿ ಇವರು. ಗಾಡಿ ತೆಗೆದು ನೋಡ್ಕೊತಾ ಇದ್ದಾರೆ. ಇವತ್ತಂತೂ ಸ್ವಲ್ಪ ನಿದ್ದೆ ಅನ್ನಿಸ್ತಾ ಇದೆ, ಖುಷಿ ಆಗ್ತಾ ಇದೆ. ಬಂದ ಬಿಟ್ರಾ ತೆಗೀರಿದೆ. ಹಾಂ ಹಾಂ ಇಲ್ಲ, ಮುಗೀತಲ್ಲ ಕರೆಕ್ಟ್ ಟೈಮ್ 1:30 ಅಂದ್ರೆ ಮುಗೀತದ. ಹಾಂ ನಡ್ಕೊತ ಬಂದಿದ್ದೆ ಮೊದಲು. ಆಮೇಲೆ ಮತ್ತೆ ನಿಮ್ಮ ದಾರಿಯಲ್ಲಿ ಕಾಯ್ಕೋತ ಕೊಡ್ತೀರಾ? ಯಾಕಂದ್ರೆ ಫೋನ್ ಮಾಡೋದು ಕರೆಕ್ಟ್ ಅಲ್ಲಲ್ಲ. ಇದ್ದಾಗಂತೂ ನಂಗೆ ಬಿಡತ್ತೀರಿ ನೀವು, ಮತ್ತು ಇಲ್ಲದೇ ಇದ್ದಾಗ ನನ್ನ ಡ್ಯೂಟಿನ ಮಾಡಬೇಕಲ್ಲ. ನನ್ನ ಗುರು ಕಲಿಸಿ ಕೊಟ್ಟಾರ, ಹಂಗೆ ಬಿಡಕ್ಕೆ ಬರ್ತೀರಾ, ಕರ್ಕೊಂಬರಕ್ಕೆ ಬರ್ತೀರಾ, ಮತ್ತು ಜಿಮ್ಮಾಗಿ ಬರ್ತೀರಾ, ಮತ್ತು ಕರೆಯಕ್ಕೆ ಬರ್ತೀರಾ. ಪಾಪ ಇವತ್ತು ಹೊರಗಡೆ ನಮ್ಮ ಕೆಲಸ ಸಲುವಾಗಿ ಹೋಗ್ಯಾರಲ್ಲ. ಗಾರ್ಡನ್ ನೋಡಕ್ಕೆ ಬಂದ್ವಿ ನಾವು. ಮನೆಗೆ ಬಂದೆ ಗಾರ್ಡನ್. ಹಾಂ ಇದು ಭಾಳ ಚಂದ ಬರ್ತೈತಿ. ಇದೊಂದು ಸ್ವಲ್ಪ ಬೇರೆ ಟೈಪ್ ಐತಿ, ಚಂದ ಐತ್ಲ ಇದು. ಸ್ವಲ್ಪ ಹಚ್ಚಿ ಬಿಡಿ ಬರ್ತದ. ಅದೇನು ಇದು ಸಾಸ್ವಿ ಥರ ಇದೆಯಲ್ಲ, ಯೆಲ್ಲೋ ಕಲರ್ ಬರ್ತದೆ ಇದು ನೋಡಿ. ಇದು ನಾವು ಶೂನ್ಯಾಗ ಹೋಗಿದ್ವಲ್ಲ, ಶೂನ್ಯಾಗ ಹೋದಾಗ ಅಲ್ಲಿ ನಮ್ಗೆ ಭಾಳ ಇಷ್ಟ ಆಗಿತ್ತಿದೆ. ಅವಾಗ ತೊಗೊಂಬಂದಿದ್ದೆ. ಗೊತ್ತಿಲ್ಲ ಏನು ಸ್ಮೆಲ್ ಬರ್ತಾ ಇಲ್ಲಲ್ಲ ಈಗ. ಮೋಸ್ಟ್ಲಿ ಸಿಕ್ಕಿರ್ಬೇಕು. ಒಂದು ಡಿಫ್ರೆಂಟ್ ಹೂ ಅದಾವ ಇವು, ಒಂಥರ ಚಲೋ ಅದಾವ, ಯೆಲ್ಲೋ ಕಲರ್. ನಾವು ಶೋ ಅದು ಯಾವಾಗಾದ್ರೂ ಯಾರೋ ಬಂದಾಗ ಶೋ ಅದು ಇಡಾಕಂತ ಹೇಳಿ ಟೇಬಲ್ ಮೇಲೆ ಅದು ಅಂತ ಹಚ್ಚಿದ್ದೀವಿ. ಮತ್ತು ಇದೊಂದು ತೊಗೊಂಬಂದಿದ್ವಿ, ಅಲ್ಲಿಂದನೇ ತೊಗೊಂಬಂದಿದ್ವಿ ಶೂನ್ಯ ಒಳಗಿಂದ. ಮತ್ತು ಇದೊಂದು ಸ್ವಲ್ಪ ಇದು ತೊಗೊಂಬಂದಿದ್ವಿ. ಇಲ್ಲೇನೋ ಒಂದು ಗಾರ್ಡನ್ ಬಂದಮೇಲೆ ಏನೋ ಒಂದು ಖುಷಿ ಆಗ್ತದೆ ನೋಡಾಕ, ಕೂತ್ಕೋಬೇಕು ಅಂತ ಅನಿಸ್ತದೆ. ತಂಪು ಅನಿಸ್ತದೆ ಒಂಥರ. ಇಷ್ಟೇ ಇದೆ ಆದರೂ ಒಂಥರ ನಮ್ಗೆ ಎಷ್ಟು ಖುಷಿ ಕೊಡ್ತದಲ್ಲ ರೀ ಚಿನ್ನು. ಇದು ಒಂದೇ ಗಿಡ ಒಳಗೆ 2 ಹೆಂಗೆ ಕಾಣಿಸ್ತಾ ಇದಾವೆ ಇವು ಮೊಗ್ಗೆ. ಇದು ತೊಂಗಿ ಒಂದೇ ಗಿಡಕ್ಕೆ 2 ಆಗ್ಯಾವ, ಏನು ಬೇರೆ ಬೇರೆ ಅದಾವೆ ಇವು? ಹಾಂ 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 ಮಸ್ತ್ ಅದಾವ ಇವು. ನಾವು ಆ ಸರಿ ಕಾಶ್ಮೀರ್ಗೆ ಹೋದಾಗ ಅವಾಗ ತೊಗೊಂಬಂದಿದ್ದು ಇದೆ ಅನಿಸ್ತಾ ಇದೆ ನನಗೆ ರೀ. ಇದೇ ಏನೋ ರೀ, ಅದು ಕಾಶ್ಮೀರ್ಗೆ ಹೋದಾಗ ತೊಗೊಂಬಂದಿದ್ವಲ್ಲ. ಹಾಂ ಅದು ಇದೇ ಥರ ಕೊಟ್ಟಿದ್ರು ಅವರು, ಕುಲಕರ್ಣಿ ಮ್ಯಾಮ್ ಅಂತ ಹೇಳಿ ನಮಗೆ ಪೇಂಟಿಂಗ್ ಕೊಟ್ಟಾರಲ್ಲ, ಅವ್ರು ಕೊಟ್ಟಿದ್ರು. ಯಾವ್ದು ಬಂದಿದೆ ಗೊತ್ತಾಗ್ತಾ ಇಲ್ಲ. ಖರೆ ಇದೇ ಟೈಮಲ್ಲಿ ಹೋಗಿದ್ವಿ ನಾವು. 1 ವರ್ಷ ಆಯ್ತು ಈಗ. ಇಷ್ಟೊಂದು ಹೂಗಳು ಬಿಡ್ತಾ ಇದ್ದಾವೆ ನೋಡಿ. ಇನ್ನೇನಿನ್ನುವ ಛೀ ಬಾಪ್ರಿ, ಎಷ್ಟೊಂದು ತೊಗೊಂಬಂದಿದ್ದಾರೆ. ಬೆಳಿಗ್ಗೆ ಹೋಗಿದ್ರಂತ ಹೇಳಿದೆಯಲ್ಲ, ಅಲ್ಲಿಂದ ತೊಗೊಂಬಂದಿದ್ದಾರೆ ಚಿನ್ನು. ಎಷ್ಟು ಮೆಕ್ಕೆಜೋಳ ನೋಡಿ,
ಚಿನ್ನು ಬೆಳಿಗ್ಗೆ ಹೋಗಿದ್ರ ತೊಗೊಂಬಂದಾರ ವಾಸನೆ ಘಮ ಘಮ ಬರತೈತದ ಜವಾರಿ ಅದಾವ ಫುಲ್ಲ ಮತ್ತು ಎಷ್ಟು ರೆಡಿ ಅದಾವ ಒಂದೊಂದು ಕಾಳುಗಳು ನೋಡಿದ್ರು ಎಷ್ಟು ಗಚ್ಚಿ ಕಾಳು ಅದಾವ ಬಾಯ್ ಮಾ ಓಕೆ ಬಾಯ್ ನಿಮ್ಗೇನು ಆ್ಯಪಲ್ ಅದು ಬೇಕೇನ್ರಿ ತಿನ್ನಾಕ ಇದು ರೆಡಿಯಾಗಿ ಮತ್ತು ನಾನು ಕ್ಲಾಸಿಗೆ ಬಿಡಾಕ ಚಿನ್ನು ಬಂದ್ರೆ ನೋಡಿ ಅದು ಸ್ವಲ್ಪ ಹೊರಗಡೆ ಹೋಗಿದ್ರು ಮತ್ತು ಬಂದ್ರಿ ಈಗ ಹಾಂ ಹೇಳ್ಕೊಂಡು ತೊಗೊಂಬಂದಿ ನಿಮ್ಗೆ ಬೇಕಾಗಿತ್ತಾ ಹೌದು ನಾ ತೊಗೊಂಬಂದಿಲ್ಲ ಮನ್ಯಾಗ ಐತಿ ಆಯ್ತು ಇರ್ಲಿ ಹಂಗೆ ಹಾಡಾದ್ರು ಕೇಳ್ರಿ ಇನ್ನು ನನ್ನ ಫೋನ್ ಕೊಡಲಿ ಕ್ಲಾಸಿಗೆ ಬಂದೆ 6 ಗಂಟೆಗೆ ಬಂದೆ ನಾನು ನೋಡ್ಕೊಂಬಂದ್ರಲ್ಲ ವಿಡಿಯೋನ ಜಿಮ್ಮಿಗೆ ಹೋಗೋದು ಜುಂಬಾಗೆ ಹೋಗೋದು ಎಲ್ಲ ಮನೆ ಒಳಗೆ ಯಾವ್ಯಾವ ರೀತಿ ಎಲ್ಲ ಇದು ಮಾಡೋದು ನಮ್ಮ ವ್ಲಾಗ್ ಇಷ್ಟ ಆಯ್ತಲ್ಲ ವಿಡಿಯೋ ನೋಡಿ ಸಲುವಾಗಿ ಧನ್ಯವಾದ ನೋಡಿ